ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು ಚಾನಲ್ಗೆ ಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ನಿಮ್ಮ ಅತ್ಯಮೂಲ್ಯ ಸಮಯ ಕೊಡುತ್ತಿರುವುದಕ್ಕೆ ಧನ್ಯವಾದಗಳನ್ನು ಹೇಳುತ್ತೇನೆ. ಪ್ರಿಯ ವೀಕ್ಷಕರೇ, ಶೀರ್ಷಿಕೆಯಲ್ಲಿ ಕೊಟ್ಟಿರುವಂತೆ UPSCಯಿಂದ ಒಟ್ಟು 147 ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ. ಅದರ ನೋಟಿಫಿಕೇಷನ್ನಲ್ಲಿದೆ. ತಮ್ಮ ಗಮನಕ್ಕೆ ನಾನು ಈ ನೋಟಿಫಿಕೇಷನ್ನ ಓದುತ್ತೇನೆ. ಇಲ್ಲಿ ಅಡ್ವರ್ಟೈಸ್ಮೆಂಟ್ ನಂಬರ್ ಕೊಟ್ಟಿದ್ದಾರೆ ವೀಕ್ಷಕರೇ. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇನ್ವೈಟ್ಸ್ ಆನ್ಲೈನ್ ರಿಕ್ರೂಟ್ಮೆಂಟ್ ಅಪ್ಲಿಕೇಶನ್ಸ್ ಫಾರ್ ರಿಕ್ರೂಟ್ಮೆಂಟ್ ಬೈ ಸೆಲೆಕ್ಷನ್ ಟು ದಿ ಫಾಲೋಯಿಂಗ್ ಪೋಸ್ಟ್ಸ್. ಇಲ್ಲಿ ವೆಬ್ಸೈಟ್ ಕೊಟ್ಟಿದ್ದಾರೆ ವೀಕ್ಷಕರೇ. ತಾವು ಇಲ್ಲಿ ಹೋಗಿ ಕೂಡ ಈ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡಿ ಓದಬಹುದು. ತಮ್ಮ ಗಮನಕ್ಕೆ ನಾನು ಈ ವೇಕೆನ್ಸಿ ಡೀಟೇಲ್ಸ್ನ ಕೆಲವೊಂದು ಓದುತ್ತೇನೆ. ಇಲ್ಲಿ ವೇಕೆನ್ಸಿ ನಂಬರ್ ಕೊಟ್ಟಿದ್ದಾರೆ. 1 vacancy for the post of Scientist B Mechanical in National Test House, Department of Consumer Affairs, Ministry of Consumer Affairs, Food and Public Distribution. ರಿಸರ್ವೇಷನ್ ಪೊಸಿಷನ್ ಕೊಟ್ಟಿದ್ದಾರೆ. STಗೆ 1 ಮತ್ತು ಇಲ್ಲಿ ವೇತನ ಶ್ರೇಣಿ ಕೊಟ್ಟಿದ್ದಾರೆ. ಏಜ್ ಕೊಟ್ಟಿದ್ದಾರೆ 40 years ಫಾರ್ STs. ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ. ಎಜುಕೇಷನಲ್ಲಿ ಮಾಸ್ಟರ್ಸ್ ಡಿಗ್ರಿ ಇನ್ ಫಿಸಿಕ್ಸ್ ಫ್ರಮ್ ಅ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಆ್ಯಂಡ್ 1 year ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇನ್ ದಿ ಟೆಸ್ಟಿಂಗ್ ಆರ್ ಕ್ಯಾಲಿಬ್ರೇಷನ್ ಆಫ್ ಇಂಜಿನಿಯರಿಂಗ್ ಮೆಟೀರಿಯಲ್ಸ್ ಆರ್ ಪ್ರಾಡಕ್ಟ್ಸ್ ಆರ್ in precision measurement or meteorological in recognized laboratory or institute. or B point ಕೊಟ್ಟಿದ್ದಾರೆ. ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ or ಬ್ಯಾಚುಲರ್ ಆಫ್ ಟೆಕ್ನಾಲಜಿ in mechanical engineering or metallurgical engineering from a recognized university or institute and 2 years practical experience in the testing or calibration of engineering materials or products or in precision measurements or meteorology in a recognized laboratory or institute. Desirable research and development experience in testing of engineering materials and metrology or calibration of instruments and machines. ಇಲ್ಲಿ ನೋಟ್ಸ್ ಕೊಟ್ಟಿದ್ದಾರೆ ಎಜುಕೇಷನ್ ಕ್ವಾಲಿಫಿಕೇಷನ್ ರಿಗಾರ್ಡಿಂಗು. ತಾವು ನೋಡ್ಕೋಬಹುದು ಸ್ಕ್ರೀನ್ಶಾಟ್ ಇಟ್ಕೊಂಡು. ಮತ್ತು ಇಲ್ಲಿ ಡ್ಯೂಟೀಸ್ ಕೊಟ್ಟಿದ್ದಾರೆ. ಆ ಪೋಸ್ಟಲ್ಲಿ ಇರೋರು ಏನೇನು ಡ್ಯೂಟೀಸ್ ಪರ್ಫಾರ್ಮ್ ಮಾಡಬೇಕು ಅಂತ. ಅದರ್ ಡೀಟೇಲ್ಸ್. ದ ಪೋಸ್ಟ್ ಈಸ್ ಪರ್ಮನೆಂಟ್ ಜನರಲ್ ಸೆಂಟ್ರಲ್ ಸರ್ವಿಸ್ ಗ್ರೂಪ್ ಎ ಗೆಜೆಟೆಡ್ ನಾನ್ ಮಿನಿಸ್ಟ್ರಿಯಲ್. ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಪೋಸ್ಟಿಂಗ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ. ಹಾಗೆ ಇಲ್ಲಿ ಸೆಕೆಂಡ್ ವೇಕೆನ್ಸಿ ಬಗ್ಗೆ ಡೀಟೇಲ್ ಕೊಟ್ಟಿದ್ದಾರೆ. 1 vacancy for the post of anthropologist, physical anthropology division in Anthropological Survey of India, Ministry of Culture. ರಿಸರ್ವೇಷನ್ ಪೊಸಿಷನ್ ಕೊಟ್ಟಿದ್ದಾರೆ. OBCಗೆ 1. suitability of the post for PWD. The vacancy is suitable for candidates belonging to category of persons with benchmark disability. ಸೊ ಇಲ್ಲಿ ಡಿಸಬಿಲಿಟಿ ಪರ್ಸನ್ಸ್ಗೆ ಇಲ್ಲಿ ಈ ಪೋಸ್ಟ್ ಸೂಟಬಲ್ ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ. ಪೇ ಸ್ಕೇಲ್ ಕೊಟ್ಟಿದ್ದಾರೆ. ಏಜ್ ಕೊಟ್ಟಿದ್ದಾರೆ 30 years ಫಾರ್ OBSC. ಮತ್ತು ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಕೊಟ್ಟಿದ್ದಾರೆ ಆ ವೇಕೆನ್ಸಿಗೆ ರಿಲೇಟೆಡು. ನಾನು ಇಲ್ಲಿ ಸ್ಕ್ರಾಲ್ ಮಾಡ್ತೀನಿ. ತಾವು ಇಲ್ಲಿ ಸ್ಲೋ ಆಗಿ ನೋಡ್ಕೋಬಹುದು ಸ್ಕ್ರೀನ್ಶಾಟ್ ಇಟ್ಕೊಂಡು ವೀಕ್ಷಕರೇ. ಹಾಗೆ ಇಲ್ಲಿ ಸುಮಾರು ವೇಕೆನ್ಸಿ ಮತ್ತು ಪೋಸ್ಟ್ಗಳ ಡೀಟೇಲ್ಸ್ ಕೊಟ್ಟಿದ್ದಾರೆ. ಈಚ್ ಪೋಸ್ಟ್ಗೆ ಮತ್ತು ಈಚ್ ವೇಕೆನ್ಸಿಗೆ ಎಜುಕೇಷನ್ ಕ್ವಾಲಿಫಿಕೇಷನ್, ಎಷ್ಟು ಉದ್ಯೋಗಗಳು ಮತ್ತು ಏಜ್ ಲಿಮಿಟ್ ಕೊಟ್ಟಿದ್ದಾರೆ ವೀಕ್ಷಕರೇ. ತಾವು ಇಲ್ಲಿ ನೋಡ್ಕೋಬಹುದು. ನಾವು ತುಂಬ 37 pages ಇದೆ ಇಲ್ಲಿ. ತಮ್ಮ ಗಮನಕ್ಕೆ ನಾನು ಇದು ಸ್ಕ್ರಾಲ್ ಮಾಡ್ತಾ ಹೋಗ್ತೀನಿ. ತಾವು ಸ್ಕ್ರೀನ್ಶಾಟ್ ಇಟ್ಕೊಂಡು ನೋಡ್ಕೋಬಹುದು ವೀಕ್ಷಕರೇ. ಎಕ್ಸ್ಟ್ರಾ ಕಂಡೀಷನ್ಸ್ ಕೂಡ ಕೊಟ್ಟಿದ್ದಾರೆ ಇದ್ರೆ ವೇಕೆನ್ಸಿಗೆ. ವೀಕ್ಷಕರೇ, ತಾವು ಇಲ್ಲಿ ನೋಡಬಹುದು ಸುಮಾರು ವೇಕೆನ್ಸಿಗಳಿದ್ದಾವೆ. ನಾನು ಸ್ಲೋ ಆಗಿ ಸ್ಕ್ರಾಲ್ ಮಾಡ್ತೀನಿ. ತಾವು ನೋಡಬಹುದು ತುಂಬ ನೋಟ್ಸು ಮತ್ತು ಕಂಡೀಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಸ್ಲೋ ಆಗಿ ತಾವು ಸ್ಕ್ರೀನ್ಶಾಟ್ ಇಟ್ಕೊಂಡು ಓದ್ಕೋಬೇಕು. ಯಾವ್ಯಾವ ಪೋಸ್ಟ್ಗೆ ಎಕ್ಸ್ಪೀರಿಯನ್ಸ್ ಬೇಕಾಗಿದೆಯೋ ಅದರ ಡೀಟೇಲ್ಸ್ ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ.
ತಾವಿಲ್ಲಿ ನೋಡಬಹುದು ಎಲ್ಲಿ ಪೋಸ್ಟಿಂಗ್ ಆಗುತ್ತೆ ಮತ್ತು ಯಾವ ಟೈಪ್ ಡಿಸೆಬಿಲಿಟಿ ಅವ್ರಿಗೂ ಸೂಟ್ ಆಗುತ್ತೆ ಅದು ಕೂಡ ಎಲ್ಲ ಕೊಟ್ಟಿದ್ದಾರೆ ಈಚ್ ಪೋಸ್ಟ್ಗೆ ಕೂಡ. ವೀಕ್ಷಕರೇ ಇಲ್ಲಿ ತುಂಬ ಸುಮಾರಿದೆ. ಮತ್ತು ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟೀಸ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಆನ್ಲೈನ್ ರಿಕ್ರೂಟ್ಮೆಂಟ್ ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫಾರ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಬೈ ಸೆಲೆಕ್ಷನ್ ಥ್ರೂ ವೆಬ್ಸೈಟ್. ಇಲ್ಲಿ ವೆಬ್ಸೈಟ್ ಕೊಟ್ಟಿದ್ದಾರೆ ವೀಕ್ಷಕರೇ. ತಾವು ಇಲ್ಲಿ ಕೂಡ ಈ ವೆಬ್ಸೈಟ್ಗೆ ಹೋಗಿ ಕೂಡ ಈ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡಿ ಈಚ್ ಪೋಸ್ಟ್ ಡೀಟೇಲ್ ಬಗ್ಗೆ ಸ್ಲೋ ಆಗಿ ನೋಡ್ಕೋಬಹುದು, ಓದ್ಕೋಬಹುದು. ದಿ ಅಬವ್ ಪೋಸ್ಟ್ ಫ್ರಮ್ 23/3/2024. ಸೊ 23rd ಅಪ್ಲೈ ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಕ್ಲೋಸಿಂಗ್ ಡೇಟ್ ಕೊಟ್ಟಿದ್ದಾರೆ ವೀಕ್ಷಕರೇ 11/4/2024. ಮತ್ತು ಇಲ್ಲಿ ಅಪ್ಲಿಕೇಶನ್ ಪ್ರಿಂಟ್ ಮಾಡೋ ಲಾಸ್ಟ್ ಡೇಟು ಕೂಡ ಕೊಟ್ಟಿದ್ದಾರೆ 12/4/2024. ಸೊ ನೀವು ಅಪ್ಲೈ ಮಾಡಿದ ತಕ್ಷಣ ಅಪ್ಲಿಕೇಶನ್ ಪ್ರಿಂಟ್ ತಗೋಬೇಕು ವೀಕ್ಷಕರೇ ತಮ್ಮ ಡೀಟೇಲ್ಸ್ಗೋಸ್ಕರ. ನೋಟ್ಸ್ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ಸ್ ಆರ್ ರಿಕ್ವೆಸ್ಟೆಡ್ ಟು ಅಪ್ಲೈ ಆನ್ಲೈನ್ ಅಗೇನ್ಸ್ಟ್ ದಿಸ್ ಅಡ್ವರ್ಟೈಸ್ಮೆಂಟ್ ಆನ್ ದಿ ಆನ್ಲೈನ್ ರಿಕ್ರೂಟ್ಮೆಂಟ್ ಅಪ್ಲಿಕೇಶನ್ ವೆಬ್ಸೈಟ್. ಇಲ್ಲಿ ಕೊಟ್ಟಿದ್ದಾರೆ ಮತ್ತು ವೆಬ್ಸೈಟ್ ಕೊಟ್ಟಿದ್ದಾರೆ ವೀಕ್ಷಕರೇ. ಆ್ಯಂಡ್ ನಾಟ್ ರೈಟ್ ಟು ದಿ ಕಮಿಷನ್ ಫಾರ್ ಅಪ್ಲಿಕೇಶನ್ ಫಾರ್ಮ್ಸ್. ದೇ ಆರ್ ಆಲ್ಸೋ ರಿಕ್ವೆಸ್ಟೆಡ್ ಟು ಗೋ ಥ್ರೂ ಕೇರ್ಫುಲಿ ದ ಡೀಟೇಲ್ಸ್ ಆಫ್ ಪೋಸ್ಟ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಪಬ್ಲಿಷ್ಡ್ ಬಿಲೋ ಆಸ್ ವೆಲ್ ಆಸ್ ಆನ್ ದಿ ವೆಬ್ಸೈಟ್. ಇಲ್ಲಿ ವೆಬ್ಸೈಟ್ ಕೊಟ್ಟಿದ್ದಾರೆ. ಸೊ ಈ ವೆಬ್ಸೈಟಲ್ಲಿ ನೋಟಿಫಿಕೇಷನಲ್ಲಿ ಈಚ್ ಪೋಸ್ಟ್ಗೆ ಏನೇನು ಡೀಟೇಲ್ಸ್ ಕೊಟ್ಟಿದ್ದಾರೆ ಅದು ಮತ್ತೆ ಹೋಗಿ ಡೀಟೇಲಾಗಿ ಓದಿ ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ. ಇಲ್ಲಿ ಅಪ್ಲೈ ಮಾಡಬಹುದು ಅಪ್ಲೈ ಮಾಡೋ ಮುಂಚೆ ಇಲ್ಲಿ ಅಡಿಷ್ನಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ. ಸಿಟಿಸನ್ಶಿಪ್ ಮತ್ತು ಏಜ್ ಲಿಮಿಟ್, ಮಿನಿಮಮ್ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ಸ್, ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ. ನಾನಿಲ್ಲಿ ಸ್ಕ್ರಾಲ್ ಮಾಡ್ತೀನಿ, ತಾವು ಸ್ಕ್ರೀನ್ಶಾಟ್ ತಗೊಂಡು ಓದ್ಕೋಬೋದು. ಇಲ್ಲಿ ಮಾರ್ಕ್ಸ್ ಬಗ್ಗೆ ಕೊಟ್ಟಿದ್ದಾರೆ ವೀಕ್ಷಕರೇ. ದ ಕ್ಯಾಟಗರಿ ವೈಸ್ ಮಿನಿಮಮ್ ಲೆವೆಲ್ ಆಫ್ ಸೂಟಬಿಲಿಟಿ ಇನ್ ಇಂಟರ್ವ್ಯೂಸ್ irrespective of whether the selection is made only by interview or by recruitment test followed by interview will be unreserved or economically weaker section 50 marks, OBC 45 marks, SC or ST PWBD 40 marks out of the total marks of interviewing being 100. ಸೊ ಇಲ್ಲಿ ಮಿನಿಮಮ್ ಮಾರ್ಕ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ, ಎಷ್ಟು ಮಾರ್ಕ್ಸ್ ತಗೋಬೇಕು ಅಂತ ತಾವು ಇಲ್ಲಿ ನೋಡಬಹುದು. ಅಪ್ಲಿಕೇಶನ್ ಫೀ ಕೊಟ್ಟಿದ್ದಾರೆ ವೀಕ್ಷಕರೇ. ಕ್ಯಾಂಡಿಡೇಟ್ಸ್ ಎಕ್ಸೆಪ್ಟ್ ಫೀಮೇಲ್ SC/ST ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ candidates who are exempted from payment of fee are required to pay a fee of ₹25 only either by remitting the money in branch of the SBI by cash or by using net banking facility of any bank or by using Visa, Master, RuPay, Credit, Debit and Card or UPI payment. No fee or for SC/ST PWD women candidates. ಸೊ ಅವರಿಗೆ ಬಿಟ್ಟು ಮಿಕ್ಕಿದ್ದ ಅಪ್ಲಿಕೇಶನ್ ಫೀ ಬರೀ ₹25 ವೀಕ್ಷಕರೇ ತಾವು ಇಲ್ಲಿ ಅಪ್ಲೈ ಮಾಡಬಹುದು. ಕನ್ಸೆಷನ್ಸ್ ಆ್ಯಂಡ್ ರಿಲ್ಯಾಕ್ಸೇಷನ್ ಡೀಟೇಲ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ ಇದರಲ್ಲಿ ಸುಮಾರು ಡೀಟೇಲ್ಸ್ ಕೊಟ್ಟಿದ್ದಾರೆ. ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತಾ ಇದ್ದೀನಿ ನಿಮ್ಮ ರೆಫರೆನ್ಸ್ಗೆ. ತಾವು ಇಲ್ಲಿ ಸ್ಲೋ ಆಗಿ ಸ್ಕ್ರೀನ್ಶಾಟ್ ತಗೊಂಡು ಓದ್ಕೋಬಹುದು. ಮತ್ತು ಇಲ್ಲಿ ಹೌ ಟು ಅಪ್ಲೈ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ, ಹೇಗೆ ಯಾವ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡಬೇಕು ಅಂತ. ಮತ್ತು ಇಲ್ಲಿ ಡಾಕ್ಯುಮೆಂಟ್ಸ್ ಯಾವ್ದು ಅಪ್ಲೈ ಮಾಡಬೇಕು ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ, ತಾವು ಇಲ್ಲಿ ನೋಡಬಹುದು. ಇಂಪಾರ್ಟೆಂಟ್ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ಡ್ ಟು ಫಿಲ್ their correct and active email addresses in the online application as all correspondence will be made by the commission through email only. Interview schedule and requirements with regard to copies of certificates to be submitted in respect of claims made in the online application will be emailed in due course to the candidates in their registered email ID and will also be posted in the website of the commission. ಸೊ ಇಮೇಲ್ ಕರೆಕ್ಟಾಗಿ ಕೊಟ್ಟು ಅದರ ಚೆಕ್ ಮಾಡಬೇಕು, ಯಾಕಂದರೆ ಅದರಿಂದನೇ ನಿಮಗೆ ಅಡ್ಮಿಟ್ ಕಾರ್ಡು ಮತ್ತು ಏನಾದರೂ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದ್ದರೆ ಬರುತ್ತೆ ವೀಕ್ಷಕರೇ. ಇಲ್ಲಿ ಸುಮಾರು ಪಾಯಿಂಟ್ಸ್ಗಳಿದೆ, ತಾವು ಸ್ಲೋ ಆಗಿ ಸ್ಕ್ರೀನ್ಶಾಟ್ ಇಟ್ಕೊಂಡು ಓದ್ಕೋಬಹುದು. ಮತ್ತು ಡೈವೋರ್ಸ್ ವುಮೆನ್ಗೆ, ಮ್ಯಾರೇಜ್ ಆಫ್ ವುಮೆನ್ಗೆ, ಇನ್ ಕೇಸ್ ಆಫ್ ರೀಮ್ಯಾರೇಜ್ ಆಫ್ ವುಮೆನ್ ಅವ್ರಿಗೆ ಯಾವ್ಯಾವ ಥರ ಸರ್ಟಿಫಿಕೇಟ್ಸ್ ಪ್ರೂಫ್ಸ್ ಎಲ್ಲ ಬೇಕಂತ ಕೊಟ್ಟಿದ್ದಾರೆ ವೀಕ್ಷಕರೇ. ಮತ್ತು ಇಲ್ಲಿ ತಪ್ಪು ಮಾಡಿದ್ರೆ ಏನು ಇನ್ಸ್ಟ್ರಕ್ಷನ್ಸ್ ಏನು ಆ್ಯಕ್ಷನ್ಸ್ ತಗೊಳ್ಳುತ್ತೆ ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ. ಅದರ್ ಇನ್ಫಾರ್ಮೇಷನ್ಸ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಇಲ್ಲಿ ತಾವು ಇಲ್ಲಿ ಓದ್ಕೋಬಹುದು. ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ದಾವೆ.
ವೀಕ್ಷಕರೇ, ತಮಗೆ ಈ ನೋಟಿಫಿಕೇಷನ್ ಈ ವಿಡಿಯೋ ಉಪಯೋಗ ಆಗಿದೆ ಅಂತ ತಿಳ್ಕೊಳ್ತಾ ಇದ್ದೇನೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು ಈ ವಿಡಿಯೋನ ಅಂತ ಕೇಳ್ಕೊಳ್ಳುತ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ವೀಕ್ಷಕರೇ. ಧನ್ಯವಾದಗಳು. ಥ್ಯಾಂಕ್ ಯು.